ಮತ್ತಾಯನು ಬರೆದಂಥ ಸುವಾರ್ತೆ 9ನೇ ಅಧ್ಯಾಯ 28ನೆಯ ವಾಕ್ಯ. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು, ಹೌದು ಸ್ವಾಮಿ, ನಂಬುತ್ತೇವೆ ಅಂದರು. ಈ ವಾಕ್ಯದಲ್ಲಿ ಇಬ್ಬರು ಕುರುಡರು ಯೇಸುಕ್ರಿಸ್ತನ ಬಳಿಯಿಂದ ಅದ್ಭುತವನ್ನು ಹೊಂದಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಇಬ್ಬರು ಕುರುಡರು ಯೇಸುಕ್ರಿಸ್ತನನ್ನ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಂಡು ಆತನ ಹಿಂದೆಯೇ ಬರುತ್ತಾ ಇದ್ದಾರೆ. ಯೇಸುಕ್ರಿಸ್ತನೊಂದು ಮನೆಗೆ ಬಂದಾಗ ಆ ಇಬ್ಬರು ಕುರುಡರು ಕೂಡ ಆತನ ಬಳಿಗೆ, ಆ ಮನೆಗೆ ಕೂಡ ಬಂದು ಆತನಿಂದ ಕರುಣೆಯನ್ನ ಎದುರು ನೋಡುತ್ತಾ ಇದ್ದಾರೆ. ಆಗ ಯೇಸು ಅವರಿಗೆ, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನೀವು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ, ಹೌದು ಸ್ವಾಮಿ, ನಂಬುತ್ತೇವೆ ಎಂಬುದಾಗಿ ಉತ್ತರ ಕೊಟ್ಟರು. ಆಗ ಯೇಸು, ನೀವು ನಂಬಿದಂತೆಯೇ ನಿಮಗೆ ಆಗಲಿ ಎಂಬುದಾಗಿ ಹೇಳಿದನು. ತಕ್ಷಣವೇ ಅವರಿಗೆ ಕಣ್ಣುಗಳು ಬಂದವು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ. ಅಂದ್ರೆ ಇಲ್ಲಿ ಗಮನಿಸುವಾಗ ಮೊದಲನೆಯದಾಗಿ ಅವರು ದಾವೀದನ ಕುಮಾರನೇ, ನಮ್ಮನ್ನು ಕರುಣಿಸಿ ಎಂಬುದಾಗಿ ದೇವರ ಕರುಣೆಯನ್ನ, ಕೃಪೆಯನ್ನ ಆಗ್ರಹಿಸಿ ಬೇಡಿಕೊಳ್ಳುತ್ತಾ ಇದ್ದಾರೆ. ಎರಡನೆಯದಾಗಿ ಆತನ ಹಿಂದೆಯೇ ಹೋಗುತ್ತಾ ಇದ್ದಾರೆ. ಏನೋ ಕಣ್ಣು ಕಾಣುವವರಾಗಿದ್ದರೆ ಯೇಸುಕ್ರಿಸ್ತನು ಇಲ್ಲೇ ಹೋಗುತ್ತಿದ್ದಾನೆ, ಈತನೇ ಯೇಸುಕ್ರಿಸ್ತನೆಂಬುದಾಗಿ ಆತನನ್ನ ಸುಲಭವಾಗಿ ಹಿಂಬಾಲಿಸಬಹುದು. ಆದರೆ ಇಬ್ಬರು ಕುರುಡರು ಕಣ್ಣು ಕಾಣದೆ ಅಷ್ಟು ಜನರ ಮಧ್ಯದಲ್ಲಿ ಯೇಸು ಎಲ್ಲಿಗೆ ಹೋಗುತ್ತಿದ್ದಾನೆಂಬುದನ್ನ ಗ್ರಹಿಸಿಕೊಂಡು ಆತನ ಹಿಂದೆಯೇ ಹೋಗಿ ಆ ಮನೆಯವರೆಗೂ ಆತನನ್ನ ಹಿಂಬಾಲಿಸಿದ್ದಾರೆ. ಅಂದರೆ ಎಷ್ಟು ಕಷ್ಟಪಟ್ಟು, ಇಲ್ಲ ಎಷ್ಟು ಆಸಕ್ತಿಯಿಂದ ಅವರು ಆ ಕಾರ್ಯವನ್ನ ಮಾಡಿದ್ದಾರೆಂಬುದನ್ನು ನಾವು ಯೋಚಿಸಬಹುದು. ಇಷ್ಟೆಲ್ಲ ಮಾಡಿ ಯೇಸುಕ್ರಿಸ್ತನ ಬಳಿಗೆ ಬರುವಾಗ ಆತನು ಕೇಳಿದಂಥ ಒಂದು ಮಾತು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂಬುದಾಗಿ. ಅಂದ್ರೆ ಒಂದು ಕಡೆ ದೇವರ ಕೃಪೆಯನ್ನ ಆಗ್ರಹಿಸಿ ಪ್ರಾರ್ಥಿಸುತ್ತಾ ಇದ್ದಾರೆ, ಇನ್ನೊಂದು ಕಡೆ ಶ್ರಮಪಟ್ಟು ಆತನನ್ನ ಹಿಂಬಾಲಿಸುತ್ತಾ ಇದ್ದಾರೆ. ಆದರೆ ಕೊನೆಯದಾಗಿ ನಂಬಿಕೆಯನ್ನು ಅವರು ಪ್ರಕಟಿಸಿದಂಥ ಸಮಯದಲ್ಲಿಯೇ ಯೇಸುಕ್ರಿಸ್ತನಲ್ಲಿ ಅದ್ಭುತವನ್ನ ಮಾಡಿದ್ದು. ಈ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದೇವರ ಕೃಪೆಯನ್ನು ಆಗ್ರಹಿಸುತ್ತೇವೆ. ಕಷ್ಟಪಟ್ಟು ಅನೇಕ ವಿಷಯಗಳನ್ನ, ಪ್ರಯಾಸಪಟ್ಟು ಅನೇಕ ಕಾರ್ಯಗಳನ್ನು ಮಾಡುತ್ತೇವೆ. ಆದರೆ ಅಂತ್ಯದಲ್ಲಿ ನಮಗೆ ನಂಬಿಕೆ ಇಲ್ಲದೆ ಹೋದರೆ ಆ ವಿಷಯದ ಪ್ರತಿಫಲವನ್ನ ಹೊಂದುವುದಕ್ಕೆ ಸಾಧ್ಯವಾಗದೆ ಹೋಗುತ್ತದೆ. ಅನೇಕ ಬಾರಿ ಕಷ್ಟಪಟ್ಟು ದೇವರ ಕೃಪೆಯನ್ನು ಆಗ್ರಹಿಸಿ ಪ್ರಾರ್ಥನೆಯನ್ನೆಲ್ಲ ಮಾಡಿ ವಿಷಯಗಳನ್ನ ನೆರವೇರಿಸಿದ ಮೇಲೆ ಅದರಿಂದ ಪ್ರತಿಫಲ ಸಿಗುತ್ತದೆ, ಇಲ್ಲ ಈ ವಿಷಯ ನೆರವೇರುತ್ತದೆ ಎಂಬಂತ ನಂಬಿಕೆ ಅನೇಕ ಬಾರಿ ನಮ್ಮಲ್ಲಿ ಇಲ್ಲದೆ ಹೋಗುತ್ತದೆ. ಇಷ್ಟು ಪ್ರಯಾಸ ಪಟ್ಟರೂ ದೇವರು ಕಾರ್ಯ ಮಾಡಿಲ್ಲ. ದೇವರ ಕೃಪೆಯನ್ನ ಕೇಳಿ ಪ್ರಾರ್ಥನೆ ಮಾಡಿಯೇ ತಾನೇ ಇದನ್ನು ಆರಂಭಿಸಿದ್ದು. ಆದರೆ ದೇವರು ಯಾಕೆ ಇದರಲ್ಲಿ ಉತ್ತರ ಕೊಟ್ಟಿಲ್ಲ ಎಂಬುದಾಗಿ ಅನೇಕ ಗೊಂದಲಗಳಿರುತ್ತವೆ. ಆದರೆ ಮಧ್ಯದಲ್ಲಿ ಎಲ್ಲೋ ನಾವು ನಂಬಿಕೆಯನ್ನ ಕಳಕೊಂಡದ್ದು ನಮಗೆ ಪ್ರಜ್ಞೆಯಲ್ಲಿ ಇರುವುದಿಲ್ಲ. ಆದ್ದರಿಂದ ಈ ದಿವಸಗಳಲ್ಲಿ ನೀವು ದೇವರ ಕೃಪೆಯನ್ನು ಆಗ್ರಹಿಸಿ ಪ್ರಾರ್ಥನೆ ಮಾಡಿ ವಿಷಯಗಳನ್ನು ಪ್ರಾರಂಭಿಸುತ್ತಾ ಇದ್ದೀರಾ, ಒಳ್ಳೆಯದು. ಕಷ್ಟಪಟ್ಟು ದೇವರನ್ನ ಹಿಂಬಾಲಿಸಿ ಅನೇಕ ವಿಷಯಗಳ ಮಧ್ಯೆ ನಂಬಿಗಸ್ತರಾಗಿ ಜೀವಿಸುತ್ತಾ ಇದ್ದೀರಾ, ದೇವರಿಗೆ ಒಪ್ಪುವ ಹಾಗೆ ಆತನನ್ನ ಹಿಂಬಾಲಿಸುತ್ತಾ ಇದ್ದೀರಾ, ಎಲ್ಲ ಕೂಡ ಒಳ್ಳೆಯದು. ಆದರೆ ಅವುಗಳ ಮಧ್ಯದಲ್ಲಿ ದೇವರು ನಿಮಗೆ ಅದ್ಭುತ ಮಾಡುವುದಕ್ಕೆ ಎದುರು ನೋಡುತ್ತಾ ಇರುವಂಥದ್ದು ನಂಬಿಕೆಯನ್ನ. ದೇವರಿಂದ ಸಾಧ್ಯ, ದೇವರಿದನ್ನ ಮಾಡುತ್ತಾರೆ, ನನಗಾಗಿ ವಿಷಯವನ್ನ ನೆರವೇರಿಸುತ್ತಾರೆ, ನನಗೆ ಬಿಡುಗಡೆಯನ್ನ ಕೊಡುತ್ತಾರೆ, ವಿಷಯಗಳನ್ನ ಸಫಲ ಮಾಡುತ್ತಾರೆ, ಆರೋಗ್ಯವನ್ನ ಕೊಡುತ್ತಾರೆ, ವಿಶೇಷ ಮೇಲುಗಳನ್ನ, ವಿಶೇಷವಾದಂಥ ಮಾರ್ಗಗಳನ್ನ ನನಗೋಸ್ಕರ ತೆರೆಯುತ್ತಾರೆ ಎಂಬುದನ್ನು ನೀವು ನಂಬುವುದಾದರೆ ನಿಶ್ಚಯವಾಗಿ ದೇವರ ಮಹಿಮೆಯನ್ನ ಈ ದಿವಸಗಳಲ್ಲಿ ಕಾಣಲಿದ್ದೀರಾ. ಆದ್ದರಿಂದ ಎಲ್ಲ ವಿಷಯಗಳಿಗಿಂತ ಹೆಚ್ಚಾಗಿ ನಮಗೆ ದೇವರ ಮೇಲೆ ನಂಬಿಕೆ ಇರುವಂಥದ್ದು ಬಹಳ ಮುಖ್ಯ. ನಂಬಿಕೆಯಿಂದಲೇ ನಾವು ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯ, ಆತನಿಂದ ಉತ್ತರಗಳನ್ನು ಹೊಂದುವುದಕ್ಕೆ ಸಾಧ್ಯ ಎಂಬುದನ್ನ ತಿಳಿದು ದೇವರ ಮೇಲೆ ಪೂರ್ಣ ನಂಬಿಕೆಯಿಂದ, ಸಮರ್ಪಣೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ದಿವಸಗಳೆಲ್ಲ ಇಬ್ಬರು ಕುರುಡರು ದಾವೀದನ ಕುಮಾರನೇ, ನಮ್ಮನ್ನು ಕರುಣಿಸಿ ಎಂಬುದಾಗಿ ಕರುಣೆಗೋಸ್ಕರ ಬೇಡಿ ಯೇಸುಕ್ರಿಸ್ತನ ಹಿಂದೆಯೇ ಹೋಗಿ ಆತನ ಮೇಲೆ ಇದ್ದಂಥ ನಂಬಿಕೆಯನ್ನು ಪ್ರಕಟಿಸಿದ ಕೂಡಲೇ ಅದ್ಭುತವನ್ನು ಹೊಂದಿದ ಪ್ರಕಾರವಾಗಿ ದಿವಸಗಳಲ್ಲಿ ನಿನ್ನ ಮಕ್ಕಳಪ್ಪ ನಿನ್ನ ಕರುಣೆಯನ್ನ ಬೇಡಿ ಪ್ರಾರ್ಥಿಸಿ ಕರ್ತನೆ. ಅನೇಕ ವಿಧಗಳಲ್ಲಿ ಕಷ್ಟಪಟ್ಟು ಅನೇಕ ಕಾರ್ಯಗಳನ್ನು ಮಾಡುತ್ತಾ
ಇರುವಾಗ ನಂಬಿಕೆಯನ್ನು ಕಳಕೊಳ್ಳದೆ ಅದರಲ್ಲಿ ಅಪ್ಪ ನೀನು ಅದ್ಭುತಗಳನ್ನು ಮಾಡುತ್ತೀಯ, ಬಿಡುಗಡೆಗಳನ್ನು ಕೊಡುತ್ತೀಯ, ವಿಶೇಷ ಆಶೀರ್ವಾದಗಳು ನಿಶ್ಚಯವಾಗಿ ಉಂಟಾಗುತ್ತವೆ ಎಂಬಂತ ಆ ದೃಢ ನಿಶ್ಚಯದೊಟ್ಟಿಗೆ ನಂಬಿಕೆಯೊಟ್ಟಿಗೆ ಜೀವಿಸಕ್ಕೆ ಸಹಾಯ ಮಾಡು. ನಂಬಿಕೆಯನ್ನು ನೋಡಿ ಆಶೀರ್ವಿಸುವಂಥ ದೇವರ ನಿನ್ನ ಮಕ್ಕಳ ಪ್ರಯಾಸಗಳನ್ನು, ನಿನ್ನ ಮಕ್ಕಳು ಎದುರು ನೋಡಿದಂಥ ಕಾರ್ಯಗಳನ್ನು ನೀನು ಸಫಲಪಡಿಸಿ ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ವಿಶೇಷವಾಗಿ ಅಪ್ಪ ಆರೋಗ್ಯವನ್ನು, ಬಲವನ್ನು, ಪರಿಪೂರ್ಣವಾದಂಥ ಅಪ್ಪ ಆಶೀರ್ವಾದಗಳನ್ನು, ಮೇಲುಗಳನ್ನು, ಸಫಲತೆಯನ್ನು, ಗರ್ಭಫಲವನ್ನು, ಸಕಲ ಮೇಲುಗಳನ್ನು ಜೀವಿತಗಳಿಗೆ ಅನುಗ್ರಹಿಸು. ನಿನ್ನ ಮಕ್ಕಳು ಪರಿಪೂರ್ಣ ಸಂತೋಷದಲ್ಲಿ ನಿನ್ನನ್ನು ಅಪ್ಪ ನಿರೀಕ್ಷಿಸಿದಂಥ ಕಾರ್ಯಗಳಲ್ಲಿ ಅದ್ಭುತವನ್ನು ಹೊಂದಿ ನಿನ್ನಲ್ಲಿ ಹರ್ಷಿಸಲಿ ಅಪ್ಪ, ನಿನಗೆ ಸಾಕ್ಷಿಗಳಾಗಿ ಜೀವಿಸಲಿ. ನಿನ್ನ ಅರ್ಥವಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಕರ್ತನೆ. ಪ್ರತಿಯೊಂದು ಜೀವಿತಗಳ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.